ಉಚಿತ ಆಶೀರ್ವಾದ ವಾಗ್ದಾನಗಳನ್ನ ನಮಗೆ ಅನುಗ್ರಹಿಸಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರ ಮೇಲೆ ಕರ್ತನು ಹೆಚ್ಚೆಚ್ಚಾಗಿ ಸುರಿಸಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಅಂದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಇಸ್ರಾಯೇಲರು ಮತ್ತು ಅಥವಾ ಒಡಂಬಡಿಕೆಯ ಜನರು ಎಂಬ ಶೀರ್ಷಿಕೆಯಡಿಯಲ್ಲಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಆದಿಕಾಂಡ 22ನೇ ಅಧ್ಯಾಯ 16-18 ವಚನಗಳು. ಆದಿಕಾಂಡ 22, 16-18. ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋದದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು. ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಈ ವಾಕ್ಯಗಳನ್ನ ವಿವರಿಸಲಿ. ನಾವೀಗ ಓದಿದ ಈ ವಾಕ್ಯದ ಘಟನೆ ಇದು ಬಹು ಜಗತ್ಪ್ರಸಿದ್ಧವಾದ ಒಂದು ಘಟನೆ. ಕಾರಣ, ದೇವರು ಮೂಲಪಿತೃವಾದ ಅಬ್ರಹಾಮನಿಗೆ ತನ್ನ ಮಗನನ್ನು ಬಲಿ ಕೊಡ್ಲಿಕ್ಕೆ ಹೇಳಿರ್ತಾನೆ. ಅಬ್ರಹಾಮನು ಸರ್ವವಿಧದಲ್ಲಿ ದೇವರಿಗೆ ವಿಧೇಯತೆಯನ್ನು ಪ್ರದರ್ಶಿಸ್ತಾನೆ. ಆತನು ತನ್ನ ಮಗನನ್ನು ಬಲಿ ಅರ್ಪಿಸೋದಕ್ಕೆ ಹಿಂದೆಗೆಯಲೇ ಇಲ್ಲ. ಆತನು ಎಲ್ಲ ವಿಧದಲ್ಲಿ ದೇವರ ಮುಂದೆ ತಗ್ಗಿಸಿಕೊಳ್ತಾನೆ. ಆಗ ದೇವರು ಆತನ ವಿಧೇಯತೆಯನ್ನು ದೇವರು ಬಹಳವಾಗಿ ಮೆಚ್ಚುತ್ತಾನೆ. ಅವನು ತನ್ನ ಮಗನನ್ನು ಇನ್ನೇನು ಅರ್ಪಿಸ್ತಾನೆ ಅನ್ನುವಂಥ ಸಂದರ್ಭದಲ್ಲಿ ದೇವರು ಆತನನ್ನು ತಡೆದು ತನ್ನ ಮಗನಿಗೆ ಬದಲಾಗಿ ಆತನು ಪೊದೆಗಳಲ್ಲಿ ಸಿಲುಕಿಕೊಂಡಿರುವಂಥ ಒಂದು ಟಗರನ್ನು ದೇವರು ಕೊಡ್ತಾನೆ. ಆಗ ಅಬ್ರಹಾಮನು ತನ್ನ ಮಗನಿಗೆ ಬದಲಾಗಿ ಅದನ್ನು ಅರ್ಪಿಸ್ತಾನೆ. ಎಲ್ಲ ದೇವರು ಕೊಟ್ಟ ಈ ಕಾರ್ಯದಲ್ಲಿ ಅಬ್ರಹಾಮನು ಆತನು ಒಬ್ಬ ಜಯಶಾಲಿಯಾಗಿ ಆತನು ನಿಲ್ತಾನೆ. ದೇವರಿಗೆ ಸ್ತೋತ್ರ. ಈಗ ಅಬ್ರಹಾಮನ ಈ ಒಂದು ಕಾರ್ಯವನ್ನು ಬಹಳವಾಗಿ ಮೆಚ್ಚಿದ ದೇವರು ಈಗ ಆತನನ್ನು ಕರೆದು ಮಾತನಾಡ್ತಾನೆ. ವಾಕ್ಯ ಹೇಳ್ತದೆ 15ನೇ ವಚನದಲ್ಲಿ, ಯೆಹೋವನ ದೂತನ ಆಕಾಶದೊಳಗಿಂದ 2ನೇ ಸಾರಿ ಅಬ್ರಹಾಮನನ್ನು ಕರೆದವನಿಗೆ ಯೆಹೋವನು ನುಡಿದದನ್ನು ಕೇಳು ಎಂಬುದಾಗಿ ಹೇಳಿ ಈಗ ಹೇಳ್ತಿದ್ದಾನೆ, ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸೋದಕ್ಕೆ ಹಿಂತೆಗೆದು ಹೋದದ್ರಿಂದ ಅಬ್ರಹಾಮನ ಈ ನಂಬಿಕೆಯ ವಿಧೇಯತೆಯ ಪರಿಪೂರ್ಣ ವಿಧೇಯತೆಯ ಕಾರ್ಯವನ್ನು ದೇವರು ಮೆಚ್ಚಿ ಆತನಿಗೆ ಮಾತು ಕೊಟ್ಟದೇನೆಂದರೆ, ಹಿಂದೆಗೆದು ಹೋದದ್ರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ಇದನ್ನು ಇಬ್ರಿ ಗ್ರಂಥಕರ್ತನ ಹೇಳ್ತಾನೆ, ದೇವರು ತನ್ನ ಮೇಲೆ ತನ್ನ ಆಣೆ ಇಟ್ಟುಕೊಂಡು ಹೇಳಿದ ಮಾತು ಎಂಬುದಾಗಿ. ಕಾರಣ, ಆಣೆ ಇಡುವುದಕ್ಕೆ ನಮಗಿಂತ ಹೆಚ್ಚಿನವರೊಬ್ಬರು ಬೇಕು. ಆದರೆ ದೇವರು ಆ ರೀತಿಯಾಗಿ ಹೇಳುವುದಕ್ಕೆ, ಆಣೆ ಇಡುವುದಕ್ಕೆ ಆತನಿಗಿಂತ ಹೆಚ್ಚಿನವರು ಯಾರೂ ಇಲ್ಲದ್ರಿಂದ ಆತನು ತನ್ನ ಮೇಲೆ ಆತನು ತನ್ನ ಆಣೆನಿಟ್ಟುಕೊಂಡು ಅದನ್ನು ಹೇಳಿದನೆಂಬುದನ್ನು ಇಬ್ರಿ ಗ್ರಂಥಕರ್ತನು ಅದನ್ನು ನಮಗೆ ಸ್ಪಷ್ಟವಾಗಿ ತಿಳಿಸ್ತಾನೆ. ನಾವು ವಾಕ್ಯವನ್ನು ಓದಿ ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 13ನೇ ವಚನದಲ್ಲಿ 13ನೇ ವಚನದಿಂದ, ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗ ತನಗಿಂತ ಹೆಚ್ಚಿನವನ ಆಣೆ ಇಡುವುದಕ್ಕಾಗದೆ ಇದರಿಂದ ತನ್ನಾಣೆ ಇಟ್ಟು ನಿಜವಾಗಿ ನಿನ್ನನ್ನು ಆಶೀರ್ವದಿಸುವನು, ನಿನ್ನನ್ನು ಹೆಚ್ಚಿಸುವನು ಎಂದು ಹೇಳಿದನಷ್ಟೇ. ಹಾಗಾದರೆ ದೇವರು ಈಗ ನಿರ್ದಿಷ್ಟ ಆಶೀರ್ವಾದಗಳನ್ನು, ನಿರ್ದಿಷ್ಟ ವಾಗ್ದಾನಗಳನ್ನು ಮೂಲಪಿತೃವಾದ ಅಬ್ರಹಾಮನಿಗೆ ಆತನು ಅನುಗ್ರಹಿಸ್ತಾನೆ. ಮುಂದುವರೆದು ಆತನು ಹೇಳ್ತಾನೆ, ಮತ್ತೆ ದೇವರು ತನಗೆ ಬೇಕಾದ ಸಂತತಿಯನ್ನು ಅಬ್ರಹಾಮನ ಸಂತತಿಯಿಂದ ಹೆಚ್ಚಿಸುತ್ತಾನೆ. ಆತನು ಮಾತನಾಡ್ತಾನೆ, ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಹೊಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಮೊನ್ನೆ ದಿವಸ ನಾವು ಕೇಳಿದಂತೆ ದೇವರಿಗೆ ಅಸಂಖ್ಯಾತವಾದ ಸಂಖ್ಯೆಯಲ್ಲಿ ದೇವರಿಗೆ ಸೇವೆ ಮಾಡತಕ್ಕ ಅರಸರ ಅಭಿಷೇಕ ಹೊಂದಿ ದೇವರಿಗೆ ಸೇವೆ ಮಾಡತಕ್ಕ ಅರಸರು, ಯಾಜಕರ ಅಭಿಷೇಕ ಹೊಂದಿ ಯಾಜಕರ ಸೇವೆ ಮಾಡುವಂಥ ಲೆಕ್ಕವಿಲ್ಲದಷ್ಟು ಸಂಖ್ಯೆಯಲ್ಲಿ ಯಾಜಕರು ಬೇಕು. ಹಾಗಾಗಿ ಆತನು ಈ ನಕ್ಷತ್ರ ಸಮುದ್ರ ತೀರದ ಉಸುಬು ಎಂಬುದಾಗಿ ಆತನು ಉಲ್ಲೇಖಿಸ್ತಾನೆ. ನಂತರದಲ್ಲಿ ಮತ್ತೊಂದು ಸ್ವಾರಸ್ಯಕರವಾದ ಮಾತು ಬರ್ತದೆ, ಅವರು ಶತ್ರುಗಳ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳುವರು. ಇದೊಂದು ಬಹಳ ವಿಚಿತ್ರವಾದ ಮಾತು. ಈಗ ಸುವಾರ್ತೆಯ ಸಾರಣದಲ್ಲಿ ಈ ವಾಗ್ದಾನ ನೆರವೇರ್ತಾ ಇದೆ. ಇಲ್ಲಿ ಮಾತು ಅವರ ಶತ್ರುಗಳ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳುವರು. 90ರ ದಶಕದ ಭಾಗದಲ್ಲಿ ನಡೆದ ಒಂದು ಘಟನೆ. ಕೀನ್ಯಾದ ಕಿಯಾಂಬು ಎನ್ನುವಂಥ ಒಂದು ಊರು. ಅಲ್ಲಿ ಆ ಪಟ್ಟಣ ವಿಪರೀತ ಕೊಲೆಗಳಿಗೂ ಎಲ್ಲ ವಿಧವಾದ ಕೆಟ್ಟ
ದೂರದ ಊರಿನಲ್ಲಿ ಒಬ್ಬ ದೇವರ ಸೇವಕರಿರ್ತಾರೆ, ಥಾಮಸ್ ಮಾತಿ. ಅವರಿಗೆ ಈ ಪಟ್ಟಣದ ಮೇಲೆ ಒಂದೇ ಭಾರ, ಪ್ರಾರ್ಥಿಸ್ತಾ ಬರ್ತಾರೆ, ಅನೇಕ ದಿವಸ ಪ್ರಾರ್ಥಿಸ್ತಾರೆ. ನಂತರದಲ್ಲಿ ಒಂದು ದಿವಸ ಅವರಿಗೆ ಅಲ್ಲಿ ಒಂದು ಕೂಟ ಏರ್ಪಡಿಸಬೇಕನ್ನುವಂಥ ಮನಸ್ಸಾಗ್ತದೆ. ಸರ್ಕಾರದ ಒಂದು ಸಭಾಂಗಣದಲ್ಲಿ ಅವರು ಒಂದು ಕೂಟವನ್ನು ಏರ್ಪಡಿಸ್ತಾರೆ. ಆ ದಿನ ಸುಮಾರು ಜನ ವಾಕ್ಯ ಕೇಳಿ ಕರ್ತನ ಕಡೆಗೆ ತಿರುಗ್ತಾರೆ. ಅನೇಕ ದುಷ್ಕೃತ್ಯಗಳನ್ನ ಮಾಡ್ತಿದ್ದರು, ಕರ್ತನ ಕಡೆ ತಿರುಗ್ತಾರೆ. ನಂತರದಲ್ಲಿ ಅವರು ಆ ಸ್ಥಳದಲ್ಲಿ ಪ್ರತಿದಿನ ಬೆಳಿಗ್ಗೆ ಮಾರ್ನಿಂಗ್ ಗ್ಲೋರಿ ಎನ್ನುವಂಥ ಪ್ರಾರ್ಥನೆಯನ್ನು ಆರಂಭಿಸ್ತಾರೆ. ಪಟ್ಟಣಕ್ಕಾಗಿ ಎಡೆಬಿಡದೆ ಪ್ರಾರ್ಥಿಸ್ತಿರ್ತಾರೆ. ನಂತರ ಭಾನುವಾರ ಆರಾಧನೆಗಳನ್ನ ಆರಂಭಿಸ್ತಾರೆ. ಹೀಗೆ ಭಾನುವಾರ ಆರಾಧನೆ ಆರಂಭಿಸಿದ್ದ ಕೆಲವು ಸಮಯದ ನಂತರ ಒಂದು ದಿವಸ ಅವರು ಆರಾಧನೆಗಾಗಿ ಕೂಡಿ ಬಂದಾಗ ಭಾನುವಾರ ವಾದ್ಯಗಾರರಿಗೆ ಯಾವ ವಾದ್ಯವೂ ಬಾರಿಸ್ಲಿಕ್ಕಾಗಲಿಲ್ಲ, ಹಾಡುಗಾರರಿಗೆ ಯಾವ ಹಾಡಲಿಕ್ಕಾಗಲಿಲ್ಲ. ಎಲ್ಲರೂ ಅಲ್ಲಲ್ಲೇ ಸ್ತಬ್ಧರಾಗಿದ್ದರು. ಸೇವಕರು ಸ್ವಲ್ಪ ಎಚ್ಚೆತ್ತು ಇದು ಯಾಕಿರ್ಬೋದು ಎಂಬುದಾಗಿ ಯೋಚಿಸ್ತಾರೆ. ಆಗ ಅವ್ರಿಗೊಂದು ಆಲೋಚನೆ ಬರ್ತದೆ, ಕಟ್ಟಡದ ಸುತ್ತಲೂ ಹೋಗಿ ನೋಡಬೇಕು. ಅವ್ರ ಕಟ್ಟಡವನ್ನು ಸುತ್ತಿ ಹಿಂಬದಿಗೆ ಬಂದರೆ ಅವರ ಆರಾಧನೆ ನಡೆಯುವಂಥ ಕಟ್ಟಡದ ಸರಿ ಹಿಂಬದಿಗೆ ಮಾಟಮಂತ್ರ ಮಾಡಿದ ಅನೇಕ ವಸ್ತುಗಳನ್ನ ಇಟ್ಟು ಅಲ್ಲಿ ಆರಾಧನೆ ನಡೆಯಬಾರ್ದ ಹಾಗೆ ಒಂದು ಕಾರ್ಯವನ್ನು ವಾಮಾಚಾರ ಮಾಡಲಾಗಿದೆ. ಕೂಡಲೇ ಇವರೆಲ್ಲರೂ ಎಚ್ಚೆತ್ತು ಪ್ರಾರ್ಥನಾ ಸಭೆಯ ಪ್ರಾರ್ಥನವೀರರೆಲ್ಲ ಇದಕ್ಕಾಗಿ ಪ್ರೀತವಾಗಿ ಪ್ರಾರ್ಥಿಸ್ತಾರೆ. ಅದರ ಮಾಟಮಂತ್ರದ ಬಲವನ್ನು ಮುರಿತಾರೆ. ಆರಾಧನೆ ಉತ್ತಮವಾಗಿ ನಡೀತದೆ. ಇವರು ತಮ್ಮ ಪ್ರಾರ್ಥನೆ ತೀವ್ರತೆಯನ್ನು ಹೆಚ್ಚಿಸ್ತಾರೆ. ಈಗ ಇನ್ನೂ ಅಧಿಕ ಪರಿಶ್ರಮ ಪಟ್ಟು ಪ್ರಾರ್ಥನೆಯಲ್ಲಿ ಪಟ್ಟಣಕ್ಕಾಗಿ ಪ್ರಾರ್ಥಿಸುವಾಗ ಇದಕ್ಕಿದಾಗಿ ಕೆಲವು ಘಟನೆಗಳು ನಡೀತದೆ. ಸರ್ಕಾರವು ಎಚ್ಚೆತ್ತು ಆ ಪ್ರದೇಶದ ಒಬ್ಬ ಪ್ರಮುಖ ಮಾಟಗಾರನ ಮನೆ ಮೇಲೆ ಮಿಲಿಟರಿ ಅವರು ರೈಡ್ ಮಾಡ್ತಾರೆ. ಅಷ್ಟೊತ್ತಿಗೆ ಈ ದೇವ್ರ ಸೇವಕರು ಒಂದು ಘೋಷಣೆ ಕೂಗಿ ಹೇಳಿರ್ತಾರೆ ಮಾಟಮಂತ್ರಗಾರರಿಗೆ, ಇಲ್ಲ ಯೇಸುಕ್ರಿಸ್ತನ ಕಡೆಗೆ ತಿರುಗ್ರಿ, ಇಲ್ಲ ಪಟ್ಟಣ ಬಿಟ್ಟು ಪಲಾಯನ ಮಾಡಿರಿ. ಹೀಗೆ ಮಾಡಿ ಅವರು ಪ್ರಾರ್ಥನೆಯನ್ನು ಹೆಚ್ಚಿಸ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಸರ್ಕಾರ ಎಚ್ಚೆತ್ತುಕೊಂಡು ಮಿಲಿಟರಿಯನ್ನು ಕಳಿಸ್ತದೆ. ಆ ಒಬ್ಬ ಮಾಟಗಾರನ ಒಂದು ದೊಡ್ಡ ಒಂದು ಕಟ್ಟಡವನ್ನು ಅವರು ಪ್ರವೇಶಿಸ್ತಾರೆ. ಕೊಠಡಿ ತಪಾಸಣೆ ಮಾಡುವಾಗ ಒಬ್ಬ ಸೈನಿಕ ಒಂದು ಕೊಠಡಿ ತೆಗೆದರೆ ಒಂದು ದೊಡ್ಡ ಹೆಬ್ಬಾವು ತಲೆ ಎತ್ತಿ ನಿಂತಿರ್ತದೆ. ಈತನು ಗಾಬರಿಗೆ ಒಂದೇ ಗನ್ನಿಂದ ಅದಕ್ಕೆ ಶೂಟ್ ಮಾಡ್ದ, ಅದು ಸತ್ತು ಬಿತ್ತು. ಮಾಟದ ಬಲ ಮುಗೀತು. ಅಷ್ಟೊತ್ತಿಗೆ ಮಾಟಗಾರ ಎಲ್ಲೋ ಆತನು ಈ ವಿಷಯ ಮೊದಲೇ ಗೊತ್ತಿರೋದು ಆತನು ಪಲಾಯನ ಮಾಡ್ದ. ಮಾಟದ ಬಲ ಪಟ್ಟಣದ ಮೇಲೆ ಮುರಿದು ಬಿತ್ತು. ಆಶ್ಚರ್ಯ, ಕೆಲವೇ ದಿನಗಳಲ್ಲಿ ವಿಪರೀತ ಕೊಲೆಗಳು ನಿಂತು ಹೋದವು, ವ್ಯಭಿಚಾರದ ಕಾರ್ಯಗಳು ನಿಂತು ಹೋದವು, ದರೋಡೆಗಳು ನಿಂತು ಹೋದವು. ಪಟ್ಟಣದಲ್ಲಿ ಬಹುತೇಕ ಜನರೆಲ್ಲರೂ ಕ್ರಿಸ್ತನ ಕಡೆಗೆ ತಿರುಗಿಕೊಂಡ್ರು. ಪ್ರೇರೆ, ಕರ್ತನ ಹೇಳ್ತಾನೆ ಇಲ್ಲಿ, ಅವರ ಶತ್ರುಗಳ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳು. ದುರಾತ್ಮಗಳ ಹಿಡಿತದಲ್ಲಿದ್ದ ಪಟ್ಟಣವನ್ನು ಈ ವಿಧದಲ್ಲಿ ಅವರು ಬಿಡುಗಡೆ ಮಾಡಿದರು. ದುರಾತ್ಮಗಳ ಹಿಡಿತದಲ್ಲಿದ್ದ ಜನರಿಗೆ ಈ ವಿಧದಲ್ಲಿ ಬಿಡುಗಡೆಯನ್ನು ಅನುಗ್ರಹಿಸಿದರು. ಕರ್ತನ ಪ್ರೀತಿಯುಳ್ಳ ದೇವಜನರೇ, ಈ ವಾಗ್ದಾನಗಳು ನೆರವೇರ್ತಾ ಇದೆ. ಈ ವಿಧದಲ್ಲಿ ಪ್ರಾರ್ಥಿಸುವಂಥ ಕರೆ ನಮಗೆ ಕೊಡಲ್ಪಟ್ಟದೆ. ಒಡಂಬಡಿಕೆ ಜನರು, ದೇವರ ಇಸ್ರಾಯೇಲರು, ಅಬ್ರಾಮನ ಸಂತತಿಯವರು ಇದಕ್ಕಾಗಿ ಕಾರ್ಯತತ್ಪರರಾಗಲೇಬೇಕು. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಅಬ್ರಾಮನ ವಿಧೇಯತೆ ನೋಡಿ ಅವನ ಸಂತತಿಯನ್ನು ಆಶೀರ್ವದಿಸ್ತಿರುವ ದೇವರೇ, ಅಬ್ರಾಮ ಇಸಾಕ್ ಯಾಕೋಬರ ವಿಧೇಯತೆ ನೋಡಿ ಅವರ ಸಂತತಿಯನ್ನು ಆಶೀರ್ವದಿಸ್ತಿರುವ ದೇವರೇ, ಈ ದಿನ ಕರ್ತನ ನೀನು ನಮಗೆ ತಿಳಿಪಡಿಸಿದ ಸುವಾರ್ತೆಯಲ್ಲಿ ನಾವು ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನನ್ನು ನಂಬುವಾಗ ಆಶೀರ್ವಾದದಲ್ಲಿ ನಮಗೆ ಪಾಲು ಕೊಡ್ತಿರುವಂಥ ದೇವರೇ, ಈ ವಾಗ್ದಾನಗಳಲ್ಲಿ ನಮ್ಮನ್ನು ಸೇರಿಸಿರುವುದಕ್ಕಾಗಿ ನಾವು ನಿನ್ನ ಸ್ತುತಿಸಿಕೊಂಡಾಡ್ತೇವೆ. ಕರ್ತನೆ, ಈ ವಾಕ್ಯ ಕೇಳ್ತಿರುವಂಥ ನಮ್ಮೊಳಗೆ ಕರ್ತನ ನೀನು ಇಟ್ಟಂಥ ನಿನ್ನೆಲ್ಲ ಶ್ರೇಷ್ಠತೆಗಾಗಿ ಸ್ತೋತ್ರ. ಕರ್ತನೆ, ಈ ಪಟ್ಟಣದಲ್ಲಿ ದುರಾತ್ಮಗಳ ಬಾಧೆಯಿಂದ ಬಾಧೆ ಪಡುವ ಜನರಿಗೆ ಬಿಡುಗಡೆ ಮಾಡುವಂಥ ಕರ್ತನ ಜವಾಬ್ದಾರಿ, ಅದಕ್ಕಾಗಿ ತಕ್ಕ ಪ್ರಾರ್ಥನೆ ಸೇವೆಯನ್ನು ಕರ್ತನೆ ಕೊಟ್ಟಿರುವಲ್ಲ, ಅದನ್ನು ಮಾಡೋದಕ್ಕೆ ನಿನ್ನಮ್ಮನ್ನು ಇನ್ನೂ ಹೆಚ್ಚಾಗಿ ಬಲಪಡಿಸು ಸ್ವಾಮಿ. ನಮ್ಮ ಪ್ರಾರ್ಥನೆ ಕರ್ತನೆ ಸಾಧಾರಣ ಪ್ರಾರ್ಥನೆಯಿಂದ ತೀವ್ರತರವಾದ ಪ್ರಾರ್ಥನೆಗೆ ಕರ್ತನೆ ಅದು ಎದ್ದೇಳುವಂತೆ ಪ್ರಾರ್ಥನಾ ಅಭಿಷೇಕದಿಂದ ನಮ್ಮನ್ನು ತುಂಬಿಸು. ಪವಿತ್ರಾತ್ಮನನ್ನು ನಮ್ಮೊಳಗಿನ ತೀವ್ರವಾಗಿ ಪ್ರಾರ್ಥಿಸುವಂತೆಯೂ ನಾವು ಪವಿತ್ರಾತ್ಮ ಜೊತೆಗೂಡಿ ಪ್ರಾರ್ಥಿಸೋದಕ್ಕೆ ನಮ್ಮನ್ನು ಬಲಪಡಿಸು ಸ್ವಾಮಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಾನೆ. ಅಜ್ಜನ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.